ಸ್ವಾತಂತ್ರ್ಯ ಬಂದು 7 ದಶಕಕ್ಕೂ ಹೆಚ್ಚು ಸಮಯ ಆದರೂ ಇನ್ನೂ ನಾವು ಮೂಲಭೂತ ಸೌಕರ್ಯ ಕೊರತೆ ಬಗ್ಗೆ ಮಾತಾಡ್ತಾ ಇದೀವಿ ಅನ್ನೋದೇ ದುರಂತ. ನೋಡಿ, ಹಾನಗಲ್ನಲ್ಲಿ ವಿದ್ಯಾರ್ಥಿಗಳು ಮೂಲಭೂತ ಸೌಕರ್ಯದ ಕೊರತೆಯಿಂದ ಹೇಗೆ ಬಳಲ್ತಾ ಇದ್ದಾರೆ ಅಂತ. ಮೊರಾರ್ಜಿ ವಸತಿ ನಿಲಯದಲ್ಲಿ ಫ್ಯಾನ್ಗಳ ರೆಕ್ಕೆ ಮುರಿದು ಹೋಗಿದೆ. ಒಂದು ಕೊಠಡಿಗೆ ಒಂದೇ ಬಲ್ಬ್ ಇದ್ದು ಮಕ್ಕಳು ಕತ್ತಲಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ದುಸ್ಥಿತಿ ಇದೆ. ಕೆಲವು ರೂಮ್ಗಳಿಗೆ ಬಾಗಿಲೇ ಇಲ್ಲದಂತಹ ಸ್ಥಿತಿ. ಇದರಿಂದಾಗಿ ಸೊಳ್ಳೆ ಕಾಟ ಜಾಸ್ತಿ ಆಗಿದೆ. ಮತ್ತೆ ಮೇನ್ ಆಗಿ ವಿದ್ಯಾರ್ಥಿಗಳಿಗೆ ಅಲ್ಲಿ ಭದ್ರತೆ ಇಲ್ಲ ಅಂತ ಅಳಲು ತೋಡ್ಕೊಂಡಿದ್ದಾರೆ. ನಮಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಅಂತ ಕೇಳ್ಕೊಳ್ಬೇಕಾದ ಸ್ಥಿತಿ. ಇನ್ನು ಇಲ್ಲಿನ ಹಾಸ್ಟೆಲ್ ಅವ್ಯವಸ್ಥೆ ಬಗ್ಗೆ ನಮ್ಮ ಹಾವೇರಿ ಪ್ರತಿನಿಧಿ ನಡೆಸಿರುವಂತಹ ಒಂದು ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ನಾವು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಮಾರಂಬೇಡದ ಮೊರಾರ್ಜಿ ವಸತಿ ಶಾಲೆಯ ಒಳಗಡೆ ಇದ್ದೀವಿ. ನಾವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ. ಇದು ಏನು ಮೊರಾರ್ಜಿ ವಸತಿ ಶಾಲೆ, ಮಕ್ಕಳು ಉಳ್ಕೊಳ್ಳುವಂತಹ ವಸತಿ ಶಾಲೆ. ನಾವು ನೋಡ್ಬೋದು ಸಂಪೂರ್ಣವಾಗಿ ಫ್ಯಾನ್ಗಳು ಎಲ್ಲವೂ ಕೂಡ ಮುರಿದು ಹೋಗಿರುವಂಥದ್ದು. ಒಂದೇ ಒಂದು ಟ್ಯೂಬ್ಲೈಟನ್ನು ಇಲ್ಲಿ ಅಳವಡಿಕೆ ಮಾಡಿರುವಂಥದ್ದು. ಅಂದರೆ ರಾತ್ರಿ ಆದರೆ ಆ ಮಕ್ಕಳು ಒಂದೇ ಟ್ಯೂಬ್ಲೈಟ್ನಲ್ಲಿ ಇಲ್ಲಿ ಉಳ್ಕೊಂಡಂಥ 15ಕ್ಕೂ ಅಧಿಕ ಮಕ್ಕಳು ಒಂದೇ ಟ್ಯೂಬ್ಲೈಟ್ನಲ್ಲಿ ಓದ್ಕೋಬೇಕು. ಇಂತಹ ಪರಿಸ್ಥಿತಿ ಏನು ಮೊರಾರ್ಜಿ ವಸತಿ ಶಾಲೆಯಲ್ಲಿರುವಂತಹದ್ದು. ಅಂದರೆ ಯಾವ ರೀತಿ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು ಅನ್ನೋದು ಒಂದು ಕಡೆ ಆದರೆ, ಇನ್ನು ಏನು ಬೆಡ್ಶೀಟನ್ನು ಹಾಕಿರುವಂಥದ್ದು, ಅಂದರೆ ಬೆಡ್ಗಳನ್ನು ಹಾಕಿರುವಂಥದ್ದು ಸಂಪೂರ್ಣವಾಗಿ ಎಲ್ಲವೂ ಕೂಡ ಕಳಪೆ ಗುಣಮಟ್ಟದ್ದು, ಎಲ್ಲವೂ ಕೂಡ ಕಿತ್ತು ಹೋಗಿರುವಂಥದ್ದು. ಇಲ್ಲೇ ಮೇಲಿಟ್ಟಿರುವಂಥದ್ದು ಮಕ್ಕಳಿಗೆ ಸರಿಯಾದಂತಹ ಬೆಡ್ಡನ್ನು ಕೊಡದೆ ಕೂಡ ಎಲ್ಲವೂ ಕೂಡ ಶಿಥಿಲಾವಸ್ಥೆ, ಅಂದರೆ ನಿರಂತರವಾದಂಥ ಮಳೆಗೆ ಎಲ್ಲವೂ ಬೂಸ್ಟ್ ಹಿಡಿದಿರುವಂಥದ್ದು. ಮಕ್ಕಳು ಏನು ಚಾಪೆನ ಅದು ಏನು ಕಾಟದ ಮೇಲೆ ಚಾಪೆಯನ್ನು ಹಾಕ್ಕೊಂಡು ಓದುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂಥದ್ದು. ಅಂದರೆ ಎಲ್ಲವೂ ಕೂಡ ಏನು ಮೂಲಭೂತ ಸೌಲಭ್ಯಗಳನ್ನು ಚೆನ್ನಾಗಿ ಕೊಡಬೇಕು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಎಲ್ಲವೂ ಕೂಡ ಏನು ಶೂನ್ಯವಾಗಿರುವಂಥದ್ದು. ಫ್ಯಾನ್ಗಳು ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಒಂದೇ ಒಂದು ರೂಮ್ಗೆ ಒಂದು ಟ್ಯೂಬ್ಲೈಟನ್ನು ಇಟ್ಟಿರುವಂಥದ್ದು. ಈ ಬೆಳಕಿನಲ್ಲಿ ರಾತ್ರಿ ಮಕ್ಕಳು ಯಾವ ರೀತಿ ಓದ್ಕೋಬೇಕು ಅನ್ನೋದು ಭಾಳಷ್ಟು ಯಕ್ಷ ಪ್ರಶ್ನೆ ಆಗಿದೆ ಅಂತಲೇ ಹೇಳ್ಬೋದು. ನನ್ನ ಹೊರಭಾಗದಲ್ಲಿ ತೋರಿಸ್ತೇನೆ ಮಕ್ಕಳು ಯಾವ ರೀತಿ ಈ ವಸತಿ ಶಾಲೆಯಲ್ಲಿ ಇರ್ತಾನೆ ಅಂತಲೇ ಹೇಳ್ಬೋದು. ಸಂಪೂರ್ಣವಾಗಿ ಇದೆಲ್ಲವೂ ಶಿಥಿಲಾವಸ್ಥೆಯನ್ನು ತಲುಪಿರುವಂಥದ್ದು. ಯಾವುದೇ ರೀತಿಯಾದಂಥ ಸ್ವಚ್ಛತೆ ಇಲ್ಲದೆ ಎಲ್ಲವನ್ನು ಗಲೀಜು ಮಾಡಿರುವಂಥದ್ದು. ಅಂದರೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲವನ್ನು ನೀಡುತ್ತೆ, ಆದರೆ ಯಾವುದೂ ಸಹ ಈ ಒಂದು ವಸತಿ ಶಾಲೆಯಲ್ಲಿ ಇಲ್ಲದಿರುವಂಥದ್ದು. ನಾನು ಮೇಲ್ಗಡೆ ಒಂದು ಕೊಠಡಿಯನ್ನು ತೋರಿಸ್ತೀನಿ. ಆ ಒಂದು ರೂಮ್ಗೆ ಸಂಪೂರ್ಣವಾಗಿ ಬಾಗಿಲೇ ಇಲ್ಲ. ಅಂದರೆ ಮಕ್ಕಳು ಎಲ್ಲಿ ಹೋಗ್ತಾರೆ, ಏನಾಗ್ತಾರೆ, ಯಾವುದು ಸರಿಯಾದಂಥ ವ್ಯವಸ್ಥೆ ಇಲ್ಲದೆ ಏನು ಮೊರಾರ್ಜಿ ವಸತಿಯ ಕಟ್ಟಡ ಸಂಪೂರ್ಣವಾಗಿ ಇದೇ ಒಂದು ವ್ಯವಸ್ಥೆಯಲ್ಲಿ ಇರುವಂಥದ್ದು. ಒಟ್ಟಿನಲ್ಲಿ ಮೂಲಭೂತ ಸೌಲಭ್ಯದಿಂದ ಮಕ್ಕಳು ವಂಚಿತರಾಗಿದ್ದಾರೆ. ಇನ್ನಾದರೂ ಸರ್ಕಾರ ಕೂಡ ಎಚ್ಚೆತ್ತು ಮೂಲಭೂತ ಸೌಲಭ್ಯಗಳನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಅಂದರೆ ಪ್ರಿನ್ಸಿಪಾಲ್ರು ಕೂಡ ಬಂದಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಇದು ವಸತಿ ಶಾಲೆ, ಎಲ್ಲವೂ ಕೂಡ ಫ್ಯಾನ್ ಮುರಿದು ಹೋಗಿವೆ, ಒಂದೇ ಒಂದು ಟ್ಯೂಬ್ಲೈಟ್ ಇದೆ. ಯಾವ ರೀತಿ ವ್ಯವಸ್ಥೆ ಮಾಡಿದ್ರಿ? ಮಕ್ಕಳು ಯಾವ ರೀತಿ ಓದಬೇಕು? ಸರ್, ಬಲ್ಬ್ ಇದಾವೆ ಸರ್, ಅಲ್ಲಿ ಟ್ಯೂಬ್ಲೈಟ್ ಹೊರತುಪಡಿಸಿ ಬಲ್ಬ್ಗಳದಾವೆ ಸರ್. ಯಾವ ಟ್ಯೂಬ್ಲೈಟ್ ಇದೆ ತೋರಿಸ್ಬನ್ನಿ. ಈಗ ನಾನು ಟ್ಯೂಬ್ಲೈಟನ್ನು ಆನ್ ಮಾಡಿದೆ, ಒಂದೇ ಒಂದು ಟ್ಯೂಬ್ಲೈಟ್ ಇದೆ. ಈ ಕೊಠಡಿಯಲ್ಲಿ ಯಾವ ಬಲ್ಬ್ ಇದ್ದಾವೆ? ನಾವು ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಿಮಗೆ. ಯಾವುದೇ ಒಂದು ಬಲ್ಬ್ ಇದ್ದಾವೆ? ಯಾವುದೂ ಬಲ್ಬ್ ಇಲ್ಲ. ಒಂದೇ ಒಂದು ಟ್ಯೂಬ್ಲೈಟಲ್ಲಿ ಓದಬೇಕು. ಅಂದರೆ ರಾತ್ರಿ ಮಕ್ಕಳು ಯಾವ ರೀತಿ ಓದಬೇಕು? ಸರ್, ನಾನು ಬಲ್ಬ್ಗಳನ್ನು ಹಾಕಿದ್ದೆ ಸರ್. ಏನು ಸರ್, ಮತ್ತೆ ಹಾಕ್ತೇನೆ ಸರ್. ಏನು ಸರ್, ಫ್ಯಾನು ಸರ್ ಇಲ್ಲೇ ಒಂದು ಇನ್ಸಿಡೆಂಟ್ ನಡೀತು ಸರ್, ಹಾಗಾಗಿ ಫ್ಯಾನ್ ಇದನ್ನು ಮಾಡ್ಯಾರ ಸರ್. ನಾವು ಇಲಾಖೆಗೂ ಕೂಡ ಬರೆದಿದ್ವಿ ಸರ್. ಇಲಾಖೆ ಇದಿಲ್ಲ ಸರ್, ಅನುದಾನದ ಕೊರತೆಯಿಂದ ಫ್ಯಾನ್ಗಳನ್ನು ಹಾಕ್ಸಿಲ್ಲ ಸರ್. ಇಲ್ಲಿ ನೋಡಿ, ಬೆಡ್ ನೋಡಿ, ಬೆಡ್ ಎಲ್ಲವೂ ಕೂಡ ಶಿಥಿಲಾವಸ್ಥೆ ತಲುಪಿದೆ. ಮಕ್ಕಳೆಲ್ಲ ಚಾಪಿ ಮೇಲೆ ಕುತ್ಕೊಂಡು ಓದ್ತಾರೆ. ಯಾಕೆ ಅವ್ರಿಗೆ ಬೆಡ್ ಯಾಕೆ ಕೊಡ್ಲಿ? ಕೆಲವು ಮಕ್ಕಳಿಗೆ ಬೆಡ್ ಇದ್ದಾವೆ, ಕೆಲವು ಮಕ್ಕಳಿಗೆ ಬೆಡ್ ಇಲ್ಲ. ಸರ್, ಲಾಸ್ಟ್ ಕಳೆದ ಸಾಲಿನಲ್ಲಿ ಕೆಲವು ವಿದ್ಯಾರ್ಥಿಗಳು SLC ಪರೀಕ್ಷೆಯನ್ನು ಮುಗಿಸಿ ಹೋಗ್ಬೇಕಾದಾಗ ಅನುಪಯುಕ್ತವನ್ನು ಮಾಡಬಹುದು ರೀ. ಯಾವ ಸಮಂಜಸ ಅದಾವೋ ಅವುಗಳನ್ನು ಮಾತ್ರ ನಾವು ಮಕ್ಕಳಿಗೆ ಉಪಯೋಗ ಕೊಟ್ಟರೆ ಸರ್. ಇದಿಷ್ಟು ಶಾಲೆಯ ಪ್ರಾಂಶುಪಾಲರ ಮಾತು. ಅಂದರೆ ಅನುದಾನದ ಕೊರತೆ ಇದೆ, ಹೀಗಾಗಿ ನಾವು ಕೊಟ್ಟಿಲ್ಲ. ಬಲ್ಬ್ಗಳನ್ನು ಕೂಡ ಹಾಕಿದ್ವಿ, ಅವೆಲ್ಲವೂ ಕೂಡ ಮಾಯ ಆಗಿದೆ, ಮಕ್ಕಳೆಲ್ಲ ಕಿತ್ತು ಹೋಗಿದ್ದಾರೆ ಅಂತ. ಒಟ್ಟಿನಲ್ಲಿ ಮಕ್ಕಳು ವಸತಿ ಶಾಲೆಗೆ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಎಂಟ್ರಿ ಪಡಿತಾರೆ. ಆದರೆ ಇಲ್ಲಿ ನೋಡಿದರೆ ಎಲ್ಲವೂ ಕೂಡ ಅವ್ಯವಸ್ಥೆ ಕೊಡಿದೆ. ಇನ್ನಾದರೂ ಸರ್ಕಾರ ಕೂಡ ಎಚ್ಚೆತ್ತು ಮಕ್ಕಳಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಂಥ ಕಾರ್ಯವನ್ನು ಮಾಡಬೇಕು. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಪಕ್ಕಿರಯ್ಯ, ಪಬ್ಲಿಕ್ TV, ಹಾವೇರಿ.